ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆದ ರೆಸಿಪಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಕೊಂಡು ಅದು ಕುದ್ದಾದ್ಮೇಲೆ ಒಂದು ಬಟ್ಲಷ್ಟು ಬೇಳೆನ ತೊಳೆದು ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದು 2ರಿಂದ 3 ಟೊಮೊಟೊ, ಹಾಗೆಯೇ ಒಂದು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಇದೆಲ್ಲನೂ ಬೇಳೆ ಸ್ವಲ್ಪ ಬೆಂದಿರುತ್ತಲ್ಲ ಅದಾದ ನಂತರ ಇದೆಲ್ಲನೂ ಸೇರಿಸ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಇದೆಲ್ಲ ಬೆಂದಾದ ನಂತರ ಇದಕ್ಕೆ 1-2 ಕಟ್ಟಷ್ಟು ಸೊಪ್ಪನ್ನು ನೀಟಾಗಿ ಸೋಸ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಬೇಳೆ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬೇಳೆ ಎಲ್ಲ ತುಂಬ ಮೆತ್ತಗೆ ಬೇಯೋಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದೆಲ್ಲನೂ ಒಂದೇ ಸರಿ ಕುಕ್ಕರಿಗೆ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಬಟ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಏನೂ ಆಗೋದಿಲ್ಲ ಅಂಥೇಳಿ ಹಾಗೆಯೇ ಬೇಯಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಆಯಿತು ಮೇಡಮ್, ಬೇಯಿಸ್ಕೊಳ್ಳೋಣವಾ? ಓಕೆ. ನನ್ನ ಎತ್ಕೊಂತೀಯ? ನೋಡಿ, ಈ ರೀತಿಯಾಗಿ ಮೆತ್ತಗೆ ಬೆಂದಿರಬೇಕು. ಅದು ಬೇಳೆ ಎಲ್ಲ ಒಡ್ಕೊಂಡಿರುತ್ತೆ. ಆ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡು ಇದರಲ್ಲಿರ್ತಕ್ಕಂಥ ಎಕ್ಸ್ಟ್ರಾ ನೀರನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ. ಇದನ್ನೆಲ್ಲ ಬೇರೆ ಒಂದು ಪಾತ್ರೆಗೆ ಎಕ್ಸ್ಟ್ರಾ ನೀರನ್ನು ಬಸ್ಕೊಂಡು ಇದನ್ನು ಬೇಳೆನ ನೀಟಾಗಿ ಮಸ್ಕೊಳ್ಳೋಣ. ಮಸ್ಕೊಂಡಾದಮೇಲೆ ಇದನ್ನು ನೀರನ್ನು ಆಮೇಲೆ ಕೂಡ ಸೇರಿಸ್ಕೊಳ್ಬೋದು. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇದಕ್ಕೆ ಸ್ವಲ್ಪ ಅರಶಿನ ಪುಡಿ, ಹಾಗೆ 1 ಚಮಚ ಸಾಂಬಾರು ಪುಡಿ, ಹಾಗೆಯೇ ಖಾರದ ಪುಡಿ, ಇದೆಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಪುಡಿ ಹಾಗೂ ಖಾರದ ಪುಡಿ ಗಂಟಾಗೋದಿಲ್ಲ ಅಂಥೇಳಿ. ಹಾಗೆಯೇ ಬಸ್ತಿಟ್ಕೊಂಡಿರ್ತೀವಲ್ಲ ನೀರು, ಅದನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ಕೊಂಡು ಕುದಿಸ್ಕೊಳ್ಳೋಣ. ಓಕೆ. ಚಿನ್ಮಯ್ನ ಮಾಡಿದ್ದು ಚೆನ್ನಾಗಿದೆ. ಇದಕ್ಕೆ ಒಂದು ಸಿಂಪಲ್ ಆದಂಥ ಒಗ್ಗರಣೆನ ಕೊಟ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ, ಎಲ್ಲಾದ್ಲು ಚಿನ್ಮಯ್, ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡ್ದಾದ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಹಾಗೆಯೇ ಸ್ವಲ್ಪ ಒಣಮೆಣಸಿನ್ಕಾಯಿ. ಇವಾಗ ಸಾಂಬಾರನ್ನು ಇದರೊಳಗಡೆ ಸೇರಿಸ್ಕೊಂಡು 1-2ರಿಂದ 3 ಕುದಿಸ್ಕೊಳ್ಳೋಣ. ತುಂಬ ಈಸಿಯಾಗಿ ಆಗ ತುಂಬ ಬೇಗ ಕೂಡ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ.